Welcome to the second class, my dear students. So in previous class we discussed about e-commerce, its introduction, its meaning, and how it has been grown year on year, about the growth of e-commerce. Now in this video let's discuss the rest of the part. ಫಸ್ಟ್ಲಿ ಫ್ರೇಮ್ವರ್ಕ್ ಆಫ್ ಇ ಕಾಮರ್ಸ್. ಫ್ರೇಮ್ವರ್ಕ್ ಅಂದರೆ ಏನು? ಇ ಕಾಮರ್ಸ್ನ ಒಂದು ಫ್ರೇಮ್ವರ್ಕ್ ಅಂದರೆ ಏನಂದರೆ ನಾವು ಏನಂತ ಹೇಳ್ಬೋದು ಅಂದರೆ ಆ ಒಂದು ಫ್ರೇಮ್ ಯಾವ ರೀತಿ ಇ ಕಾಮರ್ಸ್ ಅನ್ನುವಂಥದ್ದು ಒಂದು ಪ್ಲ್ಯಾನ್ ಮಾಡಲಾಗಿದೆ, ಯಾವ ರೀತಿ ಆ ಒಂದು ವರ್ಕ್ಸ್ ಯಾವ ರೀತಿ ಆಗುತ್ತೆ, ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇ ಕಾಮರ್ಸ್ ಮ್ಯಾನೇಜ್ ಮಾಡೋದಕ್ಕೆ ಯಾವ ರೀತಿಯಾದ ಸಪೋರ್ಟ್ಸ್ ಬೇಕು, ಫೆಸಿಲಿಟೀಸ್ ಬೇಕು, ಈ ಪ್ರತಿಯೊಂದು ಕೂಡ ನಾವು ಡಿಸೈನ್ ಮಾಡ್ತೀವೋ ಅಂತ ಅದಕ್ಕೆ ನಾವು ಫ್ರೇಮ್ವರ್ಕ್ ಅಂತ ಕರಿತೀವಿ. ಸೊ ಇ ಕಾಮರ್ಸ್ನ ಫ್ರೇಮ್ವರ್ಕಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಬಿಲ್ಡಿಂಗ್ ಬ್ಲಾಕ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್. ಆ ಒಂದು ಇ ಕಾಮರ್ಸ್ ಎಲೆಕ್ಟ್ರಾನಿಕಲಿ ಕಾಮರ್ಸ್ ಆ್ಯಕ್ಟಿವಿಟಿ ನಾವು ಪರ್ಫಾರ್ಮ್ ಮಾಡೋಕ್ಕೆ ನಮಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಯಾವ ರೀತಿ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾವು ಬಿಲ್ಡ್ ಮಾಡಬೇಕು ಅಂದರೆ ಕಾಮನ್ ಬಿಸ್ನೆಸ್ ಸರ್ವಿಸಸ್ ಫಾರ್ ಫೆಸಿಲಿಟೇಟಿಂಗ್ ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೊಸೆಸಸ್. ಈಗ ಬಿಸ್ನೆಸ್ ಸರ್ವಿಸಸ್, ಸಾಮಾನ್ಯವಾಗಿ ನಾವು ಬಿಸ್ನೆಸ್ ನಡೆಸೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು, ಒಂದು ವಸ್ತು ಬೈ ಮಾಡೋಕ್ಕೆ ಅಥವಾ ಸೆಲ್ ಮಾಡೋಕ್ಕೆ ಆ ಒಂದು ಪ್ರೊಸೆಸಿಂಗಲ್ಲಿ ಏನೇನು ನಮಗೆ ಫೆಸಿಲಿಟೀಸ್ ಬೇಕು, ಆ ಒಂದು ಫೆಸಿಲಿಟೀಸ್ ನಾವಿಲ್ಲಿ ಬಿಲ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಸೇಜಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಡಿಸ್ಟ್ರಿಬ್ಯೂಷನ್. ಸೊ ವಿತೌಟ್ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಯಾವುದೇ ರೀತಿಯಾದಂತಹ ಕೆಲಸ ಆಗಲ್ಲ. ಏನೇ ಒಂದು ಡೀಲಿಂಗ್ ಆಗಬೇಕಂದ್ರೂ, ಏನೇ ಒಂದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಪ್ರೊಸೆಸ್ ಆಗಬೇಕಂದ್ರೆ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಈಸ್ ಮಸ್ಟ್. ಸೊ ಯಾವ ರೀತಿ ಯಾವ ಮೀಡಿಯಮಿಂದ ಯಾವ ಚಾನಲಿಂದ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು, ಮೆಸೇಜ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ನಾವಿಲ್ಲಿ ನಮ್ಮ ಒಂದು ಕಾಮರ್ಸ್ ಆ್ಯಕ್ಟಿವಿಟಿಗೆ ಒದಗಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮಲ್ಟಿಮೀಡಿಯಾ ಕಂಟೆಂಟ್ಸ್ ಆ್ಯಂಡ್ ನೆಟ್ವರ್ಕ್ ಪಬ್ಲಿಷಿಂಗ್. ನಮ್ಮ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ, ಅಡ್ವರ್ಟೈಸ್ಮೆಂಟ್ ಆ್ಯಕ್ಟಿವಿಟೀಸಿಗೆ, ನಮ್ಮ ಒಂದು ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ ನಾವು ಏನೇನು ಆ್ಯಕ್ಷನ್ಸ್ ತೊಗೊತೀವೋ ಆ ಒಂದು ಪ್ರಮೋಷನ್ನಿಗೆ ನಾವು ಯಾವ ರೀತಿಯಾದಂತಹ ಕಂಟೆಂಟ್ಸ್ ನಾವಿಲ್ಲಿ ಎಕ್ಸಿಬಿಟ್ ಮಾಡ್ತೀವಿ, ಮಲ್ಟಿಮೀಡಿಯಾ ಕಂಟೆಂಟ್ಸ್ ಆಗಿದೆ. ಮತ್ತು ನೆಟ್ವರ್ಕ್, ನಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಯಾವ ರೀತಿ ನಮ್ಮ ಪ್ರಾಡಕ್ಟಿಂದ ಒಂದು ನೆಟ್ವರ್ಕ್ ನಾವು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವಿಲ್ಲಿ ನಮ್ಮ ಒಂದು ನೆಟ್ವರ್ಕ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಫಾರ್ ಕ್ರಿಯೇಟಿಂಗ್ ಎ ಪ್ರಾಡಕ್ಟ್ ಆ್ಯಂಡ್ ಎ ಮೀನ್ಸ್ ಟು ಕಮ್ಯುನಿಕೇಟ್ ಅಬೌಟ್ ಇಟ್. ನೆಕ್ಸ್ಟ್ ಒನ್ ದ ಇನ್ಫಾರ್ಮೇಷನ್ ಸೂಪರ್ ಹೈವೇ ಫಾರ್ ಪ್ರೊವೈಡಿಂಗ್ ದಿ ಹೈವೇ ಸಿಸ್ಟಮ್ ಅಲಾಂಗ್ ವಿಚ್ ಆಲ್ ಇ ಕಾಮರ್ಸ್ ಮಸ್ಟ್ ಟ್ರಾವೆಲ್. ಸೊ ಒಂದು ಇನ್ಫಾರ್ಮೇಷನ್ ನಾವು ಶೇರ್ ಮಾಡೋದಕ್ಕೆ ಒಂದು ಹೈವೇನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಫಾಸ್ಟಾಗಿ ಇನ್ಫಾರ್ಮೇಷನ್ ಶೇರ್ ಆಗಬೇಕು. ಏನೇ ಡಿಸಿಷನ್ ತೊಗೊಂಡ್ರು, ಏನೇ ಪ್ರಾಡಕ್ಟ್ ಬಗ್ಗೆ, ಸರ್ವಿಸಸ್ ಬಗ್ಗೆ, ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಡಿಸಿಷನ್ಸ್ ತೊಗೊಂಡ್ರು ಅದು ಫಾಸ್ಟಾಗಿ ಕ್ವಿಕ್ಕಾಗಿ ಶೇರ್ ಆಗಿ ಅದರಿಂದ ಒಂದು ಡಿಸಿಷನ್ ತೊಗೊಳಕ್ಕೆ ನಮಗೆ ತುಂಬ ಸಫಿಷಿಯೆಂಟಾಗಿ ನಮಗೆ ಹೆಲ್ಪ್ ಆಗಬೇಕು. ಸೊ ಈ ರೀತಿಯಾಗಿ ನಮ್ಮ ಒಂದು ಇ ಕಾಮರ್ಸ್ ಆ್ಯಕ್ಟಿವಿಟಿ ನಾವು ನಡೆಸೋಕ್ಕೆ ಒಂದು ಫ್ರೇಮ್ವರ್ಕ್ ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ 2 ಸಪೋರ್ಟಿಂಗ್ ಪಿಲ್ಲರ್ಸ್ ಫಾರ್ ಇ ಕಾಮರ್ಸ್. ಈ ಒಂದು ಇ ಕಾಮರ್ಸಿಗೆ ಮೇನ್ ಆಗಿ ಸಪೋರ್ಟಿಂಗ್ ಪಿಲ್ಲರ್ಸ್ ನಾವು 2 ಸಪೋರ್ಟಿಂಗ್ ಪಿಲ್ಲರ್ಸ್ ಅಂತ ಕರಿತೀವಿ. ಒಂದು ಪಬ್ಲಿಕ್ ಪಾಲಿಸಿ, ಎರಡನೇದು ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ. ಪಬ್ಲಿಕ್ ಪಾಲಿಸಿ ಟು ಗವರ್ನ್ ಸಚ್ ಇಶ್ಯೂಸ್ ಆಸ್ ಯೂನಿವರ್ಸಲ್ ಆಕ್ಸೆಸ್, ಪ್ರೈವಸಿ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೈಸಿಂಗ್. ಸೊ ಪಬ್ಲಿಕ್ ಪಾಲಿಸಿ ಏನಿದೆ, ಆ ಒಂದು ಕಾಮರ್ಸ್ ಆ್ಯಕ್ಟಿವಿಟಿನ ಗವರ್ನ್ ಮಾಡೋದಕ್ಕೆ ಏನು ಪಾಲಿಸಿ ಇದೆ, ಆ ಒಂದು ಕಾಮರ್ಸ್ ಆ್ಯಕ್ಟಿವಿಟಿ ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಯೂನಿವರ್ಸಲ್ ಇದು ಅಕ್ಸೆಪ್ಟೆನ್ಸ್ ಇದೇನೋ ಇಲ್ವೋ, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಗೈಡ್ಲೈನ್ಸ್ ಏನಿದೆ, ಈ ಪ್ರತಿಯೊಂದು ಕೂಡ ತುಂಬ ಸಪೋರ್ಟಿವ್ ಆಗಿ ನಾವಿಲ್ಲಿ ಫ್ರೇಮ್ವರ್ಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ to dedicate the nature of information publishing, user interfaces and transport in the interest of compatibility across the network. ಸೊ ಟೆಕ್ನಿಕಲಿ ನಮಗೆ ಏನೇನು ಸಪೋರ್ಟ್ ಬೇಕಾಗಿರುತ್ತೆ. ಫಸ್ಟ್ ಮೇನ್ ಥಿಂಗ್ ಏನಂದರೆ ಇ ಕಾಮರ್ಸ್ ಯಾವುದರಿಂದ ನಡೆಯೋದು, ಥ್ರೂ ಟೆಕ್ನಾಲಜಿಕಲ್ ಮೀನ್ಸ್. ಸೊ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್, ಟೆಕ್ನಿಕಲ್ ರೂಲ್ಸ್, ಟೆಕ್ನಿಕಲ್ ರೆಗ್ಯುಲೇಷನ್ಸ್, ಟೆಕ್ನಿಕಲ್ ಗೈಡ್ಲೈನ್ಸ್ ಏನೇನು ಇರಬೇಕು, ಯಾವ ರೀತಿ ಆ ಒಂದು ಟೆಕ್ನಿಕಲಿ ನಮ್ಮ ಒಂದು ಕಾಮರ್ಸ್ ಆ್ಯಕ್ಟಿವಿಟಿ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ ಮೂಲಕ ನಾವಿಲ್ಲಿ ಪರ್ಫಾರ್ಮ್ ಮಾಡಬೇಕು, ಈ ಪ್ರತಿಯೊಂದು ಕೂಡ ನಾವು ಒಂದು ಡಿಸೈನ್ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಇಟ್ ಈಸ್ ದ ಫ್ರೇಮ್ವರ್ಕ್ ಆಫ್ ಇ ಕಾಮರ್ಸ್. ದೆನ್ ದ ಅನೋಟಮಿ ಆಫ್ ಇ ಕಾಮರ್ಸ್ ಅಪ್ಲಿಕೇಶನ್ಸ್. ಅನೋಟಮಿ ಅಂದರೆ ಅಂಗರಚನೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಒಂದು ಇ ಕಾಮರ್ಸ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿದ್ರು ಅದು ಯಾವ ರೀತಿ ನಾವು ರಚನೆ ಮಾಡಬೇಕು, ಅದರಲ್ಲಿ ಏನೇನು ಅಂಶಗಳು ಇರಬೇಕು ಅಂತ
ನೋಡೋಣ. ಸೊ ಒಂದು ಇ ಕಾಮರ್ಸ್ ಅಪ್ಲಿಕೇಶನ್ ತುಂಬ ಅಟ್ರಾಕ್ಟಿವ್ ಆಗೋಕ್ಕೆ, ಈಸಿಲಿ ಯೂಸೇಬಲ್ ಆಗೋಕ್ಕೆ, ಪ್ರತಿಯೊಬ್ಬರು ಈಸಿಯಾಗಿ ಆ ಒಂದು ಅಪ್ಲಿಕೇಶನ್ ಅಥವಾ ಆ ಒಂದು ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೆ ಬೇಸಿಕಲಿ ಏನೇನಿರಬೇಕು ಅಂದರೆ ಅದರಲ್ಲಿ ಟೆಕ್ಸ್ಟ್ ಡೇಟಾ ಇರಬೇಕು. ಸೊ ಅಟ್ರಾಕ್ಟಿವ್ ಆದಂತಹ ಟೆಕ್ಸ್ಟ್ ಡೇಟಾ ಇರಬೇಕು, ಪ್ರತಿಯೊಂದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಇರಬೇಕು, ಆಪ್ಷನ್ಸ್ ಎಲ್ಲ ತುಂಬ ಈಸಿಲಿ ಅರ್ಥ ಆಗೋ ರೀತಿ ಇರಬೇಕು. ನೆಕ್ಸ್ಟ್ ಇಮೇಜಸ್ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಆಡಿಯೋ ಕ್ಲಿಪ್ಸ್, ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು, ಆ್ಯನಿಮೇಷನ್ಸ್ ಆಗಿರ್ಬೋದು, ಹೋಲೋಗ್ರಾಮ್ಸ್ ಆಗಿರ್ಬೋದು, ನೆಕ್ಸ್ಟ್ ನ್ಯೂಮರಿಕಲ್ ಡೇಟಾ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು. ಸೊ ಈ ರೀತಿ ಮಲ್ಟಿಮೀಡಿಯಾ ಆಪ್ಷನ್ಸ್ ನಾವಿಲ್ಲಿ ಆ್ಯಡ್ ಮಾಡಿದರೆ ನಮ್ಮ ಒಂದು ಇ ಕಾಮರ್ಸ್ನ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ತುಂಬ ಅಟ್ರಾಕ್ಟಿವ್ ಆಗುತ್ತೆ ಮತ್ತು ಈಸಿಲಿ ಯೂಸೇಬಲ್, ರಿಲೇಬಲ್ ಆಗಿ ನಾವಿಲ್ಲಿ ಪಬ್ಲಿಕ್ ನಾವಿಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇ ಕಾಮರ್ಸ್ ಕನ್ಸ್ಯೂಮರ್ ಅಪ್ಲಿಕೇಶನ್ಸ್. ಸೊ ನಮ್ಮ ಈ ಒಂದು ಇ ಕಾಮರ್ಸ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಇನ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಥ್ರೂ ವಿಡಿಯೋಸ್, ನ್ಯೂಸ್, ನಾವು ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲೂ ಸಹ ಇ ಕಾಮರ್ಸ್ ಆ್ಯಕ್ಟಿವಿಟಿ ನಡೆಯುತ್ತೆ. ದೆನ್ ಎಲೆಕ್ಟ್ರಾನಿಕ್ ರೀಟೈಲಿಂಗ್ ವಯ ಕೆಟಲಾಗ್ಸ್ ಆ್ಯಂಡ್ ಕಿಯಾಕ್ಸ್. ಸೊ ಆನ್ಲೈನಲ್ಲಿ ರೀಟೈಲಿಂಗ್ ಮಾಡೋದ್ರ ಮೂಲಕ ಏನು ಚಿಲ್ಲರೆ ವ್ಯಾಪಾರ, ಏನು ರೀಟೈಲ್ ಆಗಿ ನಾವು ನಮ್ಮ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಸೊ ಅಲ್ಲೂ ಸಹ ಈ ಒಂದು ಇ ಕಾಮರ್ಸ್ ಆ್ಯಕ್ಟಿವಿಟಿ ನಡೆಯುತ್ತೆ. ದೆನ್ ಹೋಮ್ ಶಾಪಿಂಗ್, ಮನೆಯ ಒಂದು ಬಳಕೆ ಆಗುವಂತಹ ವಸ್ತುವಿನ ಶಾಪಿಂಗಿಗೆ ನಾವು ಇಲ್ಲಿ ಇ ಕಾಮರ್ಸ್ ಯೂಸ್ ಮಾಡ್ತೀವಿ. ದೆನ್ ಇಂಟರಾಕ್ಟಿವ್ ಡಿಸ್ಟೆನ್ಸ್ ಎಜುಕೇಷನ್, ನಾವೊಂದು ಎಜುಕೇಷನ್ ಸೆಕ್ಟರ್ನಲ್ಲೂ ಸಹ ಇ ಕಾಮರ್ಸ್ ಇದ್ದೇ ಇರುತ್ತೆ. ದೆನ್ ಕೊಲಾಬೊರೇಷನ್ ಥ್ರೂ ಡೆಸ್ಕ್ಟಾಪ್ ವಿಡಿಯೋ ಕಾನ್ಫರೆನ್ಸಿಂಗ್, ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋದ್ರ ಮೂಲಕ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಾವು ಮಾಡುವಂಥದ್ದು. ದೆನ್ ಮೆಡಿಕಲ್ ಕನ್ಸಲ್ಟೇಷನ್ಸ್, ಒಂದು ಮೆಡಿಕಲ್ ಕನ್ಸಲ್ಟೇಷನ್ಸ್ ಆನ್ಲೈನಲ್ಲಿ ನಡೆಯುವಂಥರ ಮೂಲಕ ಅಲ್ಲೂ ಸಹ ನಾವು ಇ ಕಾಮರ್ಸ್ನ ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಇ ಕಾಮರ್ಸ್ ಅಪ್ಲೈ ಆಗುತ್ತೆ. ಸೊ ಆ ಡಿಫ್ರೆಂಟ್ ಫೀಲ್ಡಿಗೆ ಯಾವ ರೀತಿ ಯಾದಂತಹ ಕನ್ಸ್ಯೂಮರ್ಗೆ ಈಸಿಲಿ ಯೂಸ್ ಮಾಡುವಂತಹ ಅಪ್ಲಿಕೇಶನ್ಸ್ ನಮಗೆ ಬೇಕಾಗಿರುತ್ತೆ, ಯಾವ ರೀತಿಯಾದಂತಹ ಸಾಫ್ಟ್ವೇರ್ ಬೇಕಾಗುತ್ತೆ ಅಂತ ನಾವು ತಿಳ್ಕೊಂಡು ಅಲ್ಲಿ ಡಿಸೈನ್ ಮಾಡಬೇಕಾಗಿರುತ್ತೆ. ಬೆನಿಫಿಟ್ಸ್ ಆಫ್ ಇ ಕಾಮರ್ಸ್. ಸೊ ಈ ಒಂದು ಇ ಕಾಮರ್ಸ್ನ ಅಡ್ವಾಂಟೇಜಸ್ ಏನೇನು, ಬೆನಿಫಿಟ್ಸ್ ಏನೇನಿದ್ದಾವೆ ಅಂದರೆ ಫಾಸ್ಟರ್ ಬೈಯಿಂಗ್ ಪ್ರೊಸೆಸ್. ನಾವು ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೂ ನಾವಿಲ್ಲಿ ಫಾಸ್ಟಾಗಿ ಬೈ ಮಾಡಿ, ಯಾವುದೇ ಅಂದರೆ ನಾವು ಫಸ್ಟೇ ಡಿಸೈಡ್ ಮಾಡಿರ್ತೀವಿ ಯಾವ ಒಂದು ಪ್ರಾಡಕ್ಟ್ ತಗೋಬೇಕಂತ. ಸೊ ಈಸಿಯಾಗಿ ನಮಗೆ ಸರ್ಚ್ ಮಾಡಿ ಅವೈಲೇಬಲ್ ಇರುತ್ತೆ, ಆ ಒಂದು ಪ್ರಾಡಕ್ಟ್ನ ಈಸಿಯಾಗಿ ನಾವು ಆರ್ಡ್ರ್ ಮಾಡಿ ಫಾಸ್ಟಾಗಿ ನಾವಿಲ್ಲಿ ಬೈ ಮಾಡ್ತೀವಿ. ದೆನ್ ಸ್ಟೋರ್ ಆ್ಯಂಡ್ ಪ್ರಾಡಕ್ಟ್ ಲಿಸ್ಟಿಂಗ್ ಕ್ರಿಯೇಷನ್. ಸೊ ಆ ಒಂದು ಪ್ರಾಡಕ್ಟ್ ಬಗ್ಗೆ, ಡಿಫ್ರೆಂಟ್ ಸ್ಟೋರ್ಸ್ ಬಗ್ಗೆ ಪ್ರತಿಯೊಂದು ಲಿಸ್ಟಿಂಗ್ ನಮಗೆ ಸಿಗ್ತಾ ಇರುತ್ತೆ. ಸೊ ಯಾವ ಒಂದು ಸ್ಟೋರಿಂದ ಯಾವ ಒಂದು ಪ್ರಾಡಕ್ಟ್ ನಾವು ತರಿಸ್ಕೋಬೇಕು ಅನ್ನೋದು ಸಹ ಇದರಲ್ಲಿ ಈಸಿಯಾಗಿ ನಮಗೆ ಕಾಣುತ್ತೆ. ಸೊ ಈ ರೀತಿಯಾಗಿ ನಾವು ನಮಗೆ ಇಷ್ಟ ಆಗಿರುವಂತಹ ಸ್ಟೋರಿಂದ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ನಾವಿಲ್ಲಿ ತರಿಸ್ಕೋಬೋದು. ಕಾಸ್ಟ್ ರಿಡಕ್ಷನ್, ಡಿಫ್ರೆಂಟ್ ಕಾಸ್ಟ್ ನಮಗೆ ಇಲ್ಲಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಗಿರ್ಬೋದು, ದೆನ್ ಪ್ರಮೋಷನಲ್ ಕಾಸ್ಟ್ ಆಗಿರ್ಬೋದು, ದೆನ್ ಒಂದು ಮಾರ್ಕೆಟಿಂಗ್ ಕಾಸ್ಟ್ ಆಗಿರ್ಬೋದು. ಈ ರೀತಿ ಡಿಫ್ರೆಂಟ್ ಕಾಸ್ಟ್, ಯಾಕಂದರೆ ಈಸಿಯಾಗಿ ಪ್ರಾಡಕ್ಟ್ ಒಂದೇ ಒಂದು ವೆಬ್ಸೈಟಲ್ಲಿ ಪ್ರಮೋಟ್ ಆಗೋದ್ರಿಂದ ಸೊ ಯಾವ ಒಂದು ಯೂಸರ್ ಯೂಸ್ ಮಾಡ್ತಿರ್ತಾನೋ ಆ ಒಂದು ವೆಬ್ಸೈಟಲ್ಲಿ, ಆ ಒಂದು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರಲ್ಲಿ ಪ್ರಾಡಕ್ಟ್ಸ್ ಅಥವಾ ಏನೇ ಒಂದು ಇ ಕಾಮರ್ಸ್ ಆ್ಯಕ್ಟಿವಿಟೀಸ್ ಅಲ್ಲಿ ಶೋ ಅಪ್ ಆಗೋದ್ರಿಂದ ಬೇರೆ ಒಂದು ಡಿಫ್ರೆಂಟ್ ಕಾಸ್ಟ್ ಇಲ್ಲಿ ನಾವಿಲ್ಲಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ದೆನ್ ಅಫೋರ್ಡೆಬಲ್ ಅಡ್ವರ್ಟೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಈ ಒಂದು ಇ ಕಾಮರ್ಸ್ ಮೂಲಕ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಕಾಸ್ಟ್ ತುಂಬ ಅಫೋರ್ಡೆಬಲ್ ಇರುತ್ತೆ, ಜಾಸ್ತಿ ಹೈ ಕಾಸ್ಟ್ ಇಲ್ಲಿ ಇರೋದಿಲ್ಲ. ಫ್ಲೆಕ್ಸಿಬಿಲಿಟಿ ಆಫ್ ಅವರ್ ಕಸ್ಟಮರ್ಸ್, ಒಬ್ಬ ಕಸ್ಟಮರ್ಸಿಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಚೂಸ್ ಮಾಡೋಕ್ಕೆ ಅಟ್ ಡಿಫ್ರೆಂಟ್ ಪ್ರೈಸಸ್, ಡಿಫ್ರೆಂಟ್ ಫೀಚರ್ಸಲ್ಲಿ ಒಂದು ಪ್ರಾಡಕ್ಟ್, ಜಸ್ಟ್ ಒಂದೇ ಪ್ರಾಡಕ್ಟ್ ಅಲ್ಲದೆ ಹಂಡ್ರೆಡ್ಸ್ ಆಫ್ ಪ್ರಾಡಕ್ಟ್ಸ್ ಇಲ್ಲಿ ಸಿಗೋದ್ರಿಂದ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಪ್ರಾಡಕ್ಟ್ಸ್ ತನಗೆ ಎಂತಹ ಒಂದು ಪ್ರಾಡಕ್ಟ್ ಬೇಕು, ಎಂತಹ ಒಂದು ಸರ್ವಿಸ್ ಬೇಕು, ಅಂತಹ ಒಂದು ಏನೇ ಒಂದು ಇ ಕಾಮರ್ಸ್ ಮೂಲಕ ಇವನು ಫ್ಲೆಕ್ಸಿಬಲ್ ಆಗಿ ಪಡ್ಕೋಬೋದು. ನೋ ರೀಚ್ ಲಿಮಿಟೇಷನ್ಸ್. ಸೊ ಯಾವುದೇ ಎಲ್ಲಿ ಒಂದು ರೀಚ್ ಆಗದೆ ಇರೋ ಲಿಮಿಟೇಷನ್ಸ್ ಇಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ಹಳ್ಳಿ ಅಥವಾ ಒಂದು ಯಾವುದೊಂದು ಪ್ರದೇಶದಲ್ಲಿ ಅಂಗಡಿಗಳಿರೋದಿಲ್ಲ, ಅಲ್ಲಿ ಒಂದು ಪ್ರಾಡಕ್ಟ್ಸ್ ಅಲ್ಲಿರುವಂಥ ಜನರು ದೂರ ಬಂದು ಒಂದು ಸಿಟೀಸಿಗೆ ಬಂದು ಬೇರೆ ಒಂದು ಪ್ರದೇಶಕ್ಕೆ ಬಂದು ಗೂಡ್ಸ್ನ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳು ಪರ್ಚೇಸ್ ಮಾಡಿರುತ್ತೆ. ಬಟ್ ಈ ಒಂದು ಇ ಕಾಮರ್ಸ್ ಬಂದಾಗಲಿಂದ ನಾವು ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಆನ್ಲೈನಲ್ಲಿ ತರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗಲಿಂದ ಪ್ರತಿಯೊಂದು ಪ್ರದೇಶಕ್ಕೂ ಪ್ರತಿಯೊಂದು ಪ್ಲೇಸಿಗೂ ನಾವು ಈ ಒಂದು ಮಾರ್ಕೆಟ್ ಏನಿದೆ ಇದು ರೀಚ್ ಆಗ್ತಿದೆ. ದೆನ್ ಪ್ರಾಡಕ್ಟ್ ಆ್ಯಂಡ್ ಪ್ರೈಸ್ ಕಂಪ್ಯಾರಿಸನ್. ಸೊ ಈ ಒಂದು ಇ ಕಾಮರ್ಸ್
ಸೈಟ್ಸಲ್ಲಿ ಆಗಿರ್ಬೋದು, ಈ ಒಂದು ಇ ಕಾಮರ್ಸಿನ ಒಂದು ಫೀಲ್ಡಲ್ಲಿ ನಾವು ನಮ್ಮ ಒಂದು ಪ್ರಾಡಕ್ಟ್ಸ್, ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಜೊತೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಏನಿದಾವೋ ಅದರ ಒಂದು ಪ್ರೈಸಸ್ ಏನಿದಾವೋ ನಾವು ಈಸಿಯಾಗಿ ಕಂಪ್ಯಾರಿಸನ್ ಮಾಡಿ ನಮಗೆ ಯಾವುದು ಸೂಕ್ತ ಅನಿಸುತ್ತೋ ಅಂತಹ ಒಂದು ಪ್ರಾಡಕ್ಟ್ ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಫಾಸ್ಟರ್ ರೆಸ್ಪಾನ್ಸ್ ಟು ಬಯರ್ ಆರ್ ಮಾರ್ಕೆಟ್ ಡಿಮ್ಯಾಂಡ್ಸ್. ಸೊ ನಮ್ಮ ಒಂದು ಈ ಒಂದು ಬಯರ್ ಅಥವಾ ಮಾರ್ಕೆಟ್ ಡಿಮ್ಯಾಂಡ್ಸ್ ಏನಿದೆನೋ ಅಲ್ಲಿ ಆ ಒಂದು ಡಿಮ್ಯಾಂಡಿಗೆ ಫಾಸ್ಟರ್ ರೆಸ್ಪಾನ್ಸ್ ಒಂದು ಇ ಕಾಮರ್ಸಲ್ಲಿ ಸಿಗ್ತಾ ಹೋಗುತ್ತೆ. ಥ್ರೂ ಸರ್ವೇಸ್ ಆಗಿರ್ಬೋದು, ಬೇರೆ ಬೇರೆ ಟೆಸ್ಟಿಂಗ್ಸ್ ಮೂಲಕ ಆಗಿರ್ಬೋದು, ಏನೇ ಒಂದು ಮಾರ್ಕೆಟಿನ ಒಂದು ಡಿಮ್ಯಾಂಡ್ ಇದ್ದರೂ, ಒಂದು ಕನ್ಸ್ಯೂಮರಿನ ಡಿಮ್ಯಾಂಡ್ ಇದ್ದರೂ, ಆ ಒಂದು ಡಿಮ್ಯಾಂಡ್ಸ್ ಬೇಸಿಕಲಿ ಒಂದು ಫಿಸಿಕಲ್ ಸ್ಟೋರಿಗಿಂತ ಮುಂಚೆ ನಮಗೆ ಆನ್ಲೈನ್ ಸ್ಟೋರ್ಸಲ್ಲಿ ಸಿಗ್ಬಿಡುತ್ತೆ. ಸೊ ಒಂದು ಫಾಸ್ಟರ್ ರೆಸ್ಪಾನ್ಸ್ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ದೆನ್ ಸೆವರಲ್ ಪೇಮೆಂಟ್ಸ್ ಮೋಡ್. ಈ ಒಂದು ಇ ಕಾಮರ್ಸಲ್ಲಿ ನಾವು ಡಿಫ್ರೆಂಟ್ ಪೇಮೆಂಟ್ಸ್ ಮೋಡ್ಸ್ ಮೂಲಕ, ಫಾರ್ ಎಕ್ಸಾಂಪಲ್ ಕ್ಯಾಶ್ ಆನ್ ಡೆಲಿವರಿ ಸಹ ಮಾಡ್ಬೋದು, ಆನ್ಲೈನ್ ಪೇಮೆಂಟ್ಸ್, ಪ್ರೀಪೇಯ್ಡ್ ಪೇಮೆಂಟ್ಸ್, ಪೋಸ್ಟ್ ಪೇಯ್ಡ್ ಪೇಮೆಂಟ್ಸ್ ಸಹ ನಾವಿಲ್ಲಿ ಮಾಡ್ಬೋದು. ದೆನ್ ಎನೇಬಲ್ಸ್ ಈಸಿ ಎಕ್ಸ್ಪೋರ್ಟ್ಸ್. ಈಸಿಯಾಗಿ ನಾವು ಈ ಒಂದು ಇ ಕಾಮರ್ಸ್ ಮೂಲಕ ನಮ್ಮ ಒಂದು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಸಹ ಇಲ್ಲಿ ಮಾಡ್ಬೋದು. ದೆನ್ ಲಿಮಿಟೇಷನ್ಸ್ ಆಫ್ ಇ ಕಾಮರ್ಸ್. ಈ ಒಂದು ಇ ಕಾಮರ್ಸ್ನ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಏನೇನೆಂದರೆ, ಇನ್ಎಬಿಲಿಟಿ ಟು ಟೆಸ್ಟ್ ಐಟಮ್ಸ್ ಫಸ್ಟ್ ಹ್ಯಾಂಡ್ ಬಿಫೋರ್ ಬೈಯಿಂಗ್. ಸೊ ಒಂದು ಪ್ರಾಡಕ್ಟ್ ನಾವು ಏನಾದರೂ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ಪ್ರಾಡಕ್ಟ್ನ ನಾವಿಲ್ಲಿ ಟೆಸ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಸ್ಟೋರಿಗೆ, ಅಂಗಡಿಗೆ ಅಥವಾ ಶಾಪಿಗೆ ಹೋಗಿ ನಾವು ಯಾವುದೇ ಒಂದು ವಸ್ತು ತೊಗೊತಿದ್ದೀವಿ ಅಂದರೆ ಅದು ಯಾವ ರೀತಿ ಅಂತ ಟೆಸ್ಟ್ ಮಾಡಿ ಸೊ ಕರೆಕ್ಟ್ ವರ್ಕ್ ಆಗುತ್ತೋ ಇಲ್ವೋ ಈ ಪ್ರತಿಯೊಂದು ಟೆಸ್ಟ್ ಮಾಡಿ ನಾವಿಲ್ಲಿ ಪರ್ಚೇಸ್ ಮಾಡ್ತೀವಿ. ಬಟ್ ಇ ಕಾಮರ್ಸಲ್ಲಿ, ಆನ್ಲೈನ್ ಕಾಮರ್ಸಲ್ಲಿ ಈ ಒಂದು ಆಪ್ಷನ್ ನಮಗೆ ಇರೋದಿಲ್ಲ. ನಾವು ಪ್ರಾಡಕ್ಟ್ ಬಂದಮೇಲೆ ಏನೇ ಇದ್ರೂ ಟೆಸ್ಟಿಂಗ್ ಬೇಕಾದರೆ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಲ್ಯಾಕ್ ಆಫ್ ಪರ್ಸನಲ್ ಟಚ್. ಸೊ ಯಾವುದೇ ರೀತಿಯಾದಂತಹ ಒಂದು ಪರ್ಸನಲ್ ಟಚ್ ಏನಿದೆ ಈ ಒಂದು ಇ ಕಾಮರ್ಸಲ್ಲಿ ನಮಗೆ ಸಿಗೋದಿಲ್ಲ. ದೆನ್ ಡಿಲೇ ಇನ್ ಡೆಲಿವರಿ. ಕೆಲವೊಂದು ಟೈಮ್ ಡಿಲೇ, ಒಂದು ಪ್ರಾಡಕ್ಟ್ ನಾವು ಆರ್ಡರ್ ಮಾಡಿರ್ತೀವಿ, ಆ ಒಂದು ಪ್ರಾಡಕ್ಟ್ ನಮಗೆ ತಲುಪೋಷ್ಟರಲ್ಲಿ ಬಹಳಷ್ಟು ಡಿಲೇ ಸಹ ಇಲ್ಲಿ ಆಗ್ಬೋದು. ಬಟ್ ಈಗ ಈ ಒಂದು ಪ್ರಾಡಕ್ಟ್ ತುಂಬಾ ಫಾಸ್ಟಾಗಿ, ಈ ಒಂದು ಪ್ರಾಬ್ಲಮ್ ತುಂಬಾ ಫಾಸ್ಟಾಗಿ ರಿಸಾಲ್ವ್ ಆಗ್ತಿದೆ. ಪ್ರಾಡಕ್ಟ್ಸ್ನ ಡೆಲಿವರಿ ಅಕಾರ್ಡಿಂಗ್ ಟು ಪ್ಲೇಸಸ್ ರೇಂಜ್ ಏನಿದೆ ಅದು ಆದಷ್ಟು ಬೇಗ ಆಗ್ತಾ ಇದೆ. ದೆನ್ ಡ್ಯಾಮೇಜ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಡೆಲಿವರಿ. ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರ ಟೈಮಲ್ಲಿ, ಆ ಡೆಲಿವರಿ ಮಾಡೋದ್ರ ಟೈಮಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಸ್ ಏನಿದೆನೋ ಅದು ಡ್ಯಾಮೇಜ್ ಸಹ ಆಗುವಂಥ ಚಾನ್ಸಸ್ ನಾವಿಲ್ಲಿ ಕಾಣ್ಬೋದು. ದೆನ್ ರೆಸ್ಟ್ರಿಕ್ಟೆಡ್ ಕನ್ಸ್ಯೂಮರ್ ಸರ್ವಿಸಸ್. ಕೆಲವೊಂದು ಟೈಮ್ ಕಸ್ಟಮರ್ಸಿಗೆ ಕೆಲವೊಂದು ಪ್ಲೇಸಲ್ಲಿ ಆಗಿರ್ಬೋದು, ಕೆಲವೊಂದು ಟೈಮಲ್ಲಿ ಸರ್ವಿಸಸ್ ನಮಗಿಲ್ಲಿ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಓನ್ಲಿ ವರ್ಕಿಂಗ್ ಹವರ್ಸ್, ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ ಸರ್ವಿಸ್ ಸಿಗುವಂಥದ್ದು, ಮತ್ತು ಕೆಲವೊಂದು ಪ್ರದೇಶಕ್ಕೆ ಸರ್ವಿಸಸ್ ಸಿಗದೇ ಇರುವಂಥದ್ದು, ಅಂತಹ ಒಂದು ಲಿಮಿಟೇಷನ್ಸ್, ಡಿಸ್ಅಡ್ವಾಂಟೇಜಸ್ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಸೆಕ್ಯೂರಿಟಿ ಇಶ್ಯೂ. ಒಂದು ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಆಗುವಂಥದ್ದು, ಹ್ಯಾಕರ್ಸ್ ಮೂಲಕ ನಮ್ಮ ಒಂದು ಏನೇ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ಇದ್ದರೂ ಅದು ಹ್ಯಾಕ್ ಆಗುವಂಥದ್ದು, ಸೆಕ್ಯೂರಿಟಿ ಬ್ರೀಚ್ ಆಗುವಂಥದ್ದು, ಇನ್ಫಾರ್ಮೇಷನ್ ಲೀಕ್ ಆಗುವಂಥದ್ದು, ಅಂತಹ ಒಂದು ಚಾನ್ಸಸ್ ಸಹ ಈ ಒಂದು ಇ ಕಾಮರ್ಸಲ್ಲಿ ನಾವಿಲ್ಲಿ ಕಾಣ್ಬೋದು. ದೆನ್ ನೀಡ್ ಫಾರ್ ಇಂಟರ್ನೆಟ್ ಕನೆಕ್ಷನ್. ಇ ಕಾಮರ್ಸ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಇಂಟರ್ನೆಟ್ ಕನೆಕ್ಷನ್. ಸೊ ಆ ಒಂದು ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ನಾವು ಯಾವುದೇ ರೀತಿಯಾದಂತಹ ಇ ಕಾಮರ್ಸ್ ಆ್ಯಕ್ಟಿವಿಟಿ ನಾವಿಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಬೇಸಿಕಲಿ ಒಂದು ನೆಟ್ವರ್ಕ್ ಕನೆಕ್ಷನ್ ಅಂತೂ ಇರಲೇಬೇಕು. ವಿತೌಟ್ ದಿಸ್ ನೆಟ್ವರ್ಕ್ ನಾವು ಇ ಕಾಮರ್ಸ್ ಆ್ಯಕ್ಟಿವಿಟಿ ಇಲ್ಲಿ ನಾವು ಮಾಡೋಕ್ಕೆ ಆಗೋದಿಲ್ಲ. ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸೊ ಆ್ಯಸ್ ಪರ್ ಅವರ್ ನೀಡ್, ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್ ದಿನೇ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ಸಹ ಮಾಡ್ತಾ ಹೋಗಬೇಕು. ಸೊ ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸಿಗೆ ಹೈಯೆಸ್ಟ್ ಕಾಸ್ಟ್ ಸಹ ಇಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸಹ ಒಂದು ಡಿಫ್ರೆಂಟ್, ಯಾಕಂದರೆ ಈಗ ಡೈಲಿ ಅಪ್ಡೇಟ್ಸ್ ನಾವಿಲ್ಲಿ ಕೊಡ್ತಾ ಇರಬೇಕು, ಒಂದು ಸಾಫ್ಟ್ವೇರ್ನಲ್ಲಿ ಡೆವಲಪ್ಮೆಂಟ್ಸ್ ಮಾಡ್ತಾ ಇರಬೇಕು. ಈಗ ಪೀಪಲ್ ನೀಡ್ಸ್ ಆಗಿರ್ಬೋದು, ಅವರ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅವರ ಇಂಟ್ರೆಸ್ಟ್ನ ತಕ್ಕಂಗೆ, ಅವರ ಒಂದು ಡಿಮ್ಯಾಂಡ್ಸ್ನ ತಕ್ಕಂಗೆ ನಮ್ಮ ಒಂದು ಸಾಫ್ಟ್ವೇರ್ ಸಹ ನಾವಿಲ್ಲಿ ಡೆವಲಪ್ ಮಾಡ್ತಾ ಹೋಗಬೇಕು. ಸೊ ಇದ್ರ ಮೇಲೆ ನಾವು ಕಾಸ್ಟ್ ಏನು ಇನ್ಕರ್ ಆಗುತ್ತೋ ಅದು ಇಲ್ಲಿ ಜಾಸ್ತಿ ಆಗುತ್ತೆ. ದೆನ್ ಫಿಯರ್ ಆಫ್ ಅನ್ನೌನ್. ನಾವು ಯಾರ ಜೊತೆ ಡೀಲ್ ಮಾಡ್ತಿದ್ದೀವಿ, ಯಾರಿಂದ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೀವಿ, ಯಾರಿಗೆ ಸೇಲ್ ಮಾಡ್ತಿದ್ದೀವಿ, ಯಾರಿಗೆ ಅಮೌಂಟ್ ಕಳಿಸ್ತಿದ್ದೀವಿ, ಎಂತಹ ಒಂದು ಪ್ರಾಡಕ್ಟ್ ಬರುತ್ತೆ ನಮಗೆ, ಆ ಒಂದು ಪ್ರಾಡಕ್ಟ್ ಸರಿ ಇರುತ್ತೋ ತಪ್ಪಿರುತ್ತೋ, ನಾವು ಏನು ಪ್ರಾಡಕ್ಟ್ ಮಾಡಿರ್ತೀವಿ ಆ ಒಂದು ಪ್ರಾಡಕ್ಟ್ ಕರೆಕ್ಟಾಗಿ ಅದೇ ಪ್ರಾಡಕ್ಟ್ ನಮಗೆ ಬರುತ್ತೋ ಇಲ್ವೋ. ಫಾರ್ ಎಕ್ಸಾಂಪಲ್ ಈಗ ಹೈ ಕಾಸ್ಟ್ ಪ್ರಾಡಕ್ಟ್ಸ್ ನಾವು
ಆರ್ಡರ್ ಮಾಡಿರ್ತೀವಿ 50,000 60,000 ರುಪೀಸ್ನ ಒಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರ್ತೀವಿ. ಸೊ ಅಷ್ಟೊಂದು ಅಮೌಂಟ್ ನಾವಿಲ್ಲಿ ಪೇ ಮಾಡಿರ್ತೀವಿ. ಸೊ ಅದಕ್ಕೆ ಆ ಒಂದು ಪ್ರಾಡಕ್ಟ್ ನಾವು ಏನು ಮಾಡಿರ್ತೀವೋ ಅದೇ ಕರೆಕ್ಟಾಗಿ ಬರುತ್ತೋ ಇಲ್ವೋ, ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಫಿಯರ್, ಒಂದು ಭಯ ನಮ್ಮಲ್ಲಿರುತ್ತೆ ಇಲ್ಲಿ ಈ ಒಂದು ಆನ್ಲೈನ್ ಕಾಮರ್ಸಲ್ಲಿ. ಬಟ್ ಅದೇ ನಾವು ಫಿಸಿಕಲ್ ಸ್ಟೋರಿಗೆ ಹೋಗ್ತಾ ಹೊಂತೀವಿ ಅಂದರೆ ನಮ್ಮ ಕಣ್ಮುಂದೆನೇ ಇರುತ್ತೆ. ಸೊ ಪ್ರತಿಯೊಂದು ಟೆಸ್ಟ್ ಮಾಡಿ ಅದು ಯಾವ ರೀತಿ ಇದೆ ನೋಡಿ ಫುಲ್ ಸ್ಯಾಟಿಸ್ಫ್ಯಾಕ್ಷನಿಂದ ನಾವಿಲ್ಲಿ ಪರ್ಚೇಸ್ ಮಾಡ್ತೀವಿ. ಬಟ್ ಇನ್ ಇ ಕಾಮರ್ಸ್ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದೀಸ್ ಆರ್ ಸಮ್ ಆಫ್ ದಿ advantages or benefits, then limitations of e-commerce.